ನೀಡಲಿ, ಯಾಕಂದ್ರೆ ಅವ್ರದ್ದೇ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಮಂತ್ರಿ ಅನ್ರಿ, ಸ್ವಲ್ಪನ ಇದು ಇದೆಯಾ, ಸಾಮಾನ್ಯ ಪ್ರಜ್ಞೆ ಇದೆಯಾ ಅವರಿಗೆ? ಮಾತಿದ್ರೆ ರಾಹುಲ್ ಗಾಂಧಿ ಉತ್ತರಿಸ್ಬೇಕು, ಸೋನಿಯಾ ಗಾಂಧಿ ಉತ್ತರಿಸ್ಬೇಕು, ಖರ್ಗೆ ಅವರು ಉತ್ತರಿಸ್ಬೇಕು. ಮತ್ತು ಇವ್ರು ಡೆಲ್ಲಿನಲ್ಲಿ ಇವರೇನು ಕತೆ ಕಾಯ್ತಾ ಇದ್ದಾರೆ, ಮೋದಿ ಅವರು ಮತ್ತು ಅಮಿತ್ ಶಾ ಅವರು? ಈ ಸಮೀಕ್ಷೆ ಮೂಲಕ ರಾಜ್ಯ ಸರ್ಕಾರ ಪಗಡೆ ಆಟ ಆಡ್ತಾ ಇದೆ ಅಂತ. ಈಗ ನಮಗೆ ಸಮೀಕ್ಷೆಗೆ ವಿರೋಧ ಇಲ್ಲ, ಆದರೆ ಅವರು ಜಾತಿ ಇಲ್ಲ. ಮೋದಿ ಅವರು ಜಾತಿ ಸಮೀಕ್ಷೆ ಮಾಡ್ತೀನಿ ಅಂತ ಒಪ್ಕೊಂಡ್ರಲ್ಲ, ಅದು ಮಾಸ್ಟರ್ ಸ್ಟ್ರೋಕಾ? ನಾವು ಜಾತಿ ಸಮೀಕ್ಷೆ ಅಲ್ಲ, ಯಾವ್ಯಾವ ಜಾತಿಗಳು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿದೆ ಅಂತ ತಿಳ್ಕೊಳ್ಳೋದು ತಪ್ಪ. ಆಮೇಲೆ ಇದು ದತ್ತಾಂಶ ಪಡೆದೇ ನಾವು ನಿಯಮಗಳು ಮಾಡಬೇಕು, ನೀತಿಗಳು ಮಾಡಬೇಕು. ನಾವು ನೀತಿಗಳು ಮಾಡಿದಾಗ ನೀವು ಕೇಳ್ತೀರಾ, ಎಲ್ಲಿಂದ ಬಂದು ಈ ನೀತಿ ಯಾಕೆ, ಆ ನೀತಿ ಯಾಕೆ, ಈ ಯೋಜನೆ ಬರೀ ಈ ಸಮಾಜದವ್ರಿಗೆ ಯಾಕೆ ಅಂತ ಕೇಳ್ತೀರಲ್ರಿ. ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಾ ಇವರಿಗೆ, ಬಿ ಜೆ ಪಿನವರಿಗೆ? ಇವ್ರ ಯೋಗ್ಯತೆಗೆ ಸೆನ್ಸಸ್ ಮಾಡೋಕ್ಕಾಗಿಲ್ಲ 10 ವರ್ಷದಲ್ಲಿ. ಇವ್ರು ಸೆನ್ಸಸ್ ಮಾಡಿದರೆ ನಮಗೇನು ಅಗತ್ಯ ಆಯ್ತು ಇದು ಮಾಡೋದು? ಬಿಕಾಸ್ ಇವರು ಸೆನ್ಸಸ್ ಮಾಡಿದ್ರೆ, ನ್ಯಾಷನಲ್ ಸೆನ್ಸಸ್ ಏನಾದರೂ ಮಾಡಿದ್ರೆ ಮೋದಿಯವರ ಬಂಡವಾಳ ಬಯಲಾಗುತ್ತೆ. ಇವರೇನು ವಿಶ್ವಗುರು ಅಂದ್ಕೊಂಡು ಹೇಳ್ಕೊಂಡು ಓಡಾಡ್ತಾರೆ, ಅದೆಲ್ಲನೂ ಕೂಡ ಕುಸಿದೋಗುತ್ತೆ. ಮೋದಿಯವರ ಏನು ಮಾಸ್ಟರ್ ಸ್ಟ್ರೋಕ್ ಹೊಡೆದು ನಿಜಾಂಶ ಗೊತ್ತಾಗುತ್ತೆ ಅಂತ ಯಾಕೆ ಮಾಡಿಲ್ಲ ರೀ? ಸೆನ್ಸಸ್ ಯಾಕೆ ಮಾಡಿಲ್ಲ ಹೇಳಿ ನನಗೆ? ನ್ಯಾಷನಲ್ ಸೆನ್ಸಸ್ಸು ಇಷ್ಟೊತ್ತಿಗೆ ಆಗಬೇಕಾಗಿತ್ತು. ನ್ಯಾಷನಲ್ ಸೆನ್ಸಸ್ ಆಗಿದ್ದಿದ್ರೆ ಇದಕ್ಕೆ ಯಾಕೆ ಕೈ ಹಾಕ್ತಾ ಇದ್ವಿ ನಾವು? ಸರ್ವೆ ಮಾಡಬಾರ್ದು? ಅದು ಬಿ ಜೆ ಪಿಯವರಿಗೆ ಕಾಮನ್ ಸೆನ್ಸ್ ಇಲ್ಲ. ದ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಫ್ ಕರ್ನಾಟಕ ಕ್ಯಾನ್ ಡೂ ಸರ್ವೇಸ್. ದೇ ಆರ್ ಎಂಟೈಟಲ್ಡ್, ದೇ ಆರ್ ಎಂಪವರ್ಡ್ ಕಾನ್ಸ್ಟಿಟ್ಯೂಷನಲಿ ಆ್ಯಂಡ್ ಲೀಗಲಿ ಟು ಡೂ ಸರ್ವೇಸ್. ಅದು ಮಾಡ್ತಾ ಇದ್ದೀವಿ. ಇವ್ರಿಗೇನು ಕಡಿತಾ ಇದೆ? ಆಮೇಲೆ ಒಂದು ನಿಮಿಷ ಸರ್, ಈಗ ಜೋಶಿ ಅವರು ಮತ್ತು ಇನ್ನೊಬ್ಬ ಯಾರು ಬೆಂಗಳೂರು ಸಂಸದರೊಬ್ಬರು ತೇಜಸ್ವಿ ಸೂರ್ಯ ಹೇಳ್ತಾ ಇದ್ದಾರೆ, ಇದು ದತ್ತಾಂಶ ಮಾರಾಟ ಮತ್ತು ನಾನು ಮಾಡಲ್ಲ. ಇದು ಜವಾಬ್ದಾರಿ ಸ್ಥಾನಮಾನದಲ್ಲಿರುವಂಥ ಮಾತಿದ್ರಿ. ಆದರೆ ನಾಳೆ ಕಾಸ್ಟ್ ಸೆನ್ಸಸ್ ಇವ್ರು ಮಾಡ್ತಾರಲ್ಲ ಮೋದಿಯವರು, ಅದನ್ನು ಮಾರಾಟಕ್ಕೆ ಇಡ್ತಾರ? ಈ ದತ್ತಾಂಶಗಳೆಲ್ಲ ನೀವೇನು ಸೆನ್ಸಸ್ಸಿಂದ ಮಾಡ್ತೀವಿ, ಎಷ್ಟಿಗೆ ಮಾಡ್ತಾ ಇದ್ದೀರಾ, ಯಾರಿಗೆ ಮಾಡ್ತಾ ಇದ್ದೀರಾ ಅದನ್ನು ಹೇಳಿ. ಮತ್ತು ಇವ್ರಿಗೆ ಗೊತ್ತಿದೆಯಾ? ಡೇಟಾ ಪ್ರೈವಸಿ ಆ್ಯಕ್ಟನ್ನ ಹೇಗೆ ಬಾಂಬೆ ಹೈಕೋರ್ಟಲ್ಲಿ ಸ್ಟೇ ಸಿಕ್ಕಿದ್ದು ಮರ್ತೋಗ್ಬಿಟ್ಟಿದ್ದಾರೆ. 183 ಖರ್ಚು ಮಾಡಿ ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ? ಲೀಕ್ಔಟ್ ಮಾಡಿದ್ದೆ ಸರ್ಕಾರ. ನೋಡಿ, ಕಾಂತರಾಜ್ ವರದಿ ಆದಮೇಲೆ ನಮ್ಮ ಸರ್ಕಾರ ಇತ್ತು. ಕಂಟಿನ್ಯೂಯೇಷನ್ ಇದ್ದಿದ್ರೆ ನಾವು ಮಾಡ್ತಾ ಇದ್ವಿ. ಅಲ್ಲಿ ಸಾಕಷ್ಟು ದತ್ತಾಂಶಗಳು ಸಿಕ್ಕಿದ್ದು, ಅದನ್ನು ನಾವು ಮುಂದುವರಿಸ್ತಾ ಇದ್ವಿ. ಇವ್ರು ಯಾಕೆ ಇವ್ರಿಗೆ ಕಾಳಜಿ ಇದ್ದಿದ್ರೆ ಹಿಂದುಳಿದ ವರ್ಗದವ್ರ ಬಗ್ಗೆ ಇವ್ರು ತೊಗೊಂಡು ಮಾಡ್ಬೋದಾಗಿತ್ತಲ್ಲ. ಆಯಿತು, ನೀವು ರಿಪೋರ್ಟ್ ಎಲ್ಲರೂ ರಿಪೋರ್ಟ್ನಲ್ಲಿರುವಂಥ ಎಲ್ಲ ಅಂಶಗಳು ಬೇಡ ಅಂದರೆ ದತ್ತಾಂಶ ತೊಗೋಬೋದಾಗಿತ್ತಲ್ಲ, ಯಾಕೆ ತೊಗೊಂಡಿಲ್ಲ? ಆಮೇಲೆ ಇವರು ಎಲ್ಲರೂ ಯಾರು ಇದು ಬೇಡ ಅಂತ ಇದ್ದಾರೆ, ಯಾವ ವರ್ಗದವರು? ಜೋಶಿಯವರು ಇರ್ಬೋದು, ತೇಜಸ್ವಿ ಸೂರ್ಯ ಇರ್ಬೋದು, ಯಾವ ವರ್ಗದವರು? ಇವರಿಂದಾನೇ ಅಲ್ವಾ ಚತುರ್ವರ್ಣ ಬಂದಿರೋದು. ಅದಕ್ಕೆ ಬೇಡ ಅಂತ ಇದ್ದಾರೆ. ಹಿಂದುಳಿದ ವಿರೋಧಿ ನೀತಿಗಳನ್ನು ಇವರನ್ನು ಅನುಸರಿಸ್ತಾ ಇದ್ದಾರೆ. ಏನಾಗುತ್ತೆ ಹೇಳಿ? ಒಬ್ಬ ಹಿಂದುಳಿದ ವರ್ಗದವರು ಇರ್ಬೋದು, ದಲಿತರು ಇರ್ಬೋದು, ಅಥವಾ ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರು ಆರ್ಥಿಕ ಶೈಕ್ಷಣಿಕ ಏನು ಅವ್ರ ಹಿನ್ನೆಲೆ ಏನಿದೆ ಅಂತ ತಿಳ್ಕೊಳತ್ತಪ್ಪ ಸರ್ಕಾರ. ಮತ್ತು ನೀತಿ ಹೆಂಗೆ ಮಾಡ್ತೀವಿ ನಾವು? ಹಾನಿ ಇಲ್ಲ, ಇವ್ಯಾಲ್ಯೂಯೇಟ್ ಕೊಟ್ಟು ನಾವು ಅಕ್ಯುರೇಟ್ ಫಿಗರ್ಸ್ ಕೊಟ್ಟರೆ ನಮಗೆ ಪರಿಹಾರ ಸಿಗುತ್ತೆ. ಅಂದರೆ ನಾವು ಕಾಟಾಚಾರಕ್ಕೆ ನಾವು ಕೊಟ್ಟರೆ ಯಾವುದೇ ರೀತಿಯಾದಂಥ ಪರಿಹಾರ ಸಿಗುತ್ತೆ. ವಿಜಯೇಂದ್ರ ಅವರು ಹೇಳ್ತಾರೆ, ಕಲಬುರಗಿನಲ್ಲಿ ಚಿತ್ತಾಪುರ ತಾಲೂಕಿನ ಗುಡಿಗಳಿಗೂ ವಿಸಿಟ್ ಮಾಡ್ತಾರೆ. ಅವ್ರು ಹೇಳೋಂಥದ್ದು, ಯಡಿಯೂರಪ್ಪನವರು ಕೇಂದ್ರದ ಕಡೆ ಕಾಯ್ಕೊಂಡು ಕೂಡಲಿಲ್ಲ, ಮೊದಲು ಏನು ಕೊಡಬೇಕು ಎಲ್ಲ ಕೊಟ್ಬಿಟ್ರು. ಆಮೇಲೆ 1417 ಕೋಟಿ ರೂಪಾಯಿ ಅವ್ರು ಕೊಟ್ಟಿದ್ದಾರೆ. ಹಂಗೆ ಮಾಡ್ತಾ ಆಯಿತು. ಅವರೇ ಪೂಜೆ ಅಪ್ಪಾಜಿನೇ ತಾನೇ ಹೇಳಿದ್ದು ನೋಟ್ ಛಪಾಸ ಮಿಷಿನ್ ಇಲ್ಲ ಅಂತ. ಅವ್ರದ್ದೇ ತಾನೇ ಅವ್ರ ತಂದೆಯವ್ರ ತಾನೇ ಬಂದೇ ಇಲ್ಲ ಕಲಬುರಗಿಗೆ. ಈಗ ಯಡಿಯೂರಪ್ಪ 13,000 ಕೊಟ್ಟರು, ರಾಜ್ಯ ಸರ್ಕಾರ 23,000. ನೋಡಿ, ಒಂದೇದು ಯಾರು ಕಾಯ್ಕೊಂಡಿದ್ದಾರೆ? ಹೋದ ಬಾರಿ ಕಾಯ್ಕೊಂಡು ಕೂತಿದ್ವಾ? ಸುಪ್ರೀಂ ಕೋರ್ಟ್ ನಾವು ನಮ್ಮದೇನು ಪಾಲಿದೆ ನಮ್ಗೆ ಕೊಟ್ಟು ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾಗಿತ್ತು. ನಾವು ಮತ್ತೋಗ್ಬಿಟ್ಟಿದ್ದಾರೆ ಬಿ ಜೆ ಪಿಯವರು. ವಿಜೇಂದ್ರ ಅವ್ರಿಗೆ ನಾನು ದಯವಿಟ್ಟು ನೆನಪಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ, ಹೋದ ಬಾರಿ ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಟ್ಟಿದೆ ಸ್ವಲ್ಪ ಓದಿ. ಕೇಂದ್ರ ಸರ್ಕಾರದ ಬಗ್ಗೆ ರಾಜ್ಯ ಸರ್ಕಾರ ನಮ್ಮ ಕರ್ತವ್ಯ ನಾವು ಮಾಡಿದ್ಮೇಲೆ ನಿಮ್ಮ ಹತ್ರ ಕೇಳಿತ್ತು. ಆಮೇಲೆ ಅವಾಗ ಏನು ಬಿ ಜೆ ಪಿಯವರು ಹೆಂಗೆ ಬಿಂಬಿಸ್ತಾ ಇದ್ದಾರೆ ಅಂದರೆ ನಮ್ಮ ಮೇಲೂ ಭಾಳ ದೊಡ್ಡ ಉಪಕಾರ ಮಾಡ್ತಾ ಇದ್ದಂಗೆ ಇದೆ ಅಲ್ಲ ಕೇಂದ್ರ ಸರ್ಕಾರ. ತೆರಿಗೆ ನಮ್ಮದು, GST ಪಾವತಿ ಮಾಡ್ತಾ ಇರೋದು ನಾವು. ಏನು ನಿಮ್ಮ IT ಏನು ಎಕ್ಸ್ಪೋರ್ಟ್ಸ್ನಲ್ಲಿ 4.5 ಲಕ್ಷ ಕೊಡ್ತಾ ಇರೋದು ನಾವು. ಏನು ದೊಡ್ಡ ಉಪಕಾರ ಮಾಡ್ತಾ ಇದ್ದೀರಾ ನೀವು? ನಮ್ಮ ಬೆವರಿಗೆ ತಕ್ಕ ಬೆಲೆ ಕೊಡಿ ಅಂತ ಇದ್ದೀವಿ ಅಷ್ಟೇ. ಏನು ಕಷ್ಟಪಟ್ಟು ಕನ್ನಡಿಗರು ಬೆವರು ಸುಸ್ತಾ ಇದ್ದಾರಲ್ಲ, ಅದು ಕೂಲಿ ಕೇಳ್ತಾ ಇರೋದು ಸ್ವಾಮಿ, ಪುಕ್ಸಟ್ಟೆ ಏನು ಕೇಳ್ತಾ ಇಲ್ಲ.
ಆಮೇಲೆ ನಮ್ಮ ಕರ್ತವ್ಯವನ್ನು ನಿರ್ವಹಿಸ್ಬಿಟ್ಟು ನಮ್ಮ ಜವಾಬ್ದಾರಿಯನ್ನು ಮುಗಿಸಿ ನಮ್ಮ ಕೈಲಿ ಎಷ್ಟು ಹಣ ಆಗ್ತದೆ ಅದು ಕೊಟ್ಬಿಟ್ಟು ಕೇಳ್ತಾ ಇರೋದು. ನೀವೇನು ಮಾಡ್ತಾ ಇದ್ದೀರಾ? ನೀವು ಎಲ್ಲರೂ ಸೇರಿ ಹೋಗಿ ಅಲ್ಲಿ ಸರ್ಕಾರಕ್ಕೆ ಒತ್ತಾಯ ಆಗಬಿಟ್ಟು ಅಲ್ಲಿ ಕೇಳೋ ನಿಮಗೆ ತಾಕತ್ತು ಇಲ್ಲ, ದಮ್ಮಿಲ್ಲ. ಇಲ್ಲಿ ಬಂದು ಸುಮ್ಮನೆ ಮೀಡಿಯಾ ಬಂದ ಹೇಳೋದಲ್ಲ, ಅಲ್ಲಿ ಹೋಗಿ ತೋರಿಸಿ ನಿಮ್ಮ ಪೌರುಷ. ನಿಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಾವೇನು BJP ಅವ್ರಿಗೆ ಅಟೆಂಡೆನ್ಸ್ ಹಾಕ್ಬೇಕಲ್ರಿ? ಜನರಿಗೆ ತಾನೇ ಅಟೆಂಡೆನ್ಸ್ ಹಾಕಬೇಕು. ಅಟೆಂಡೆನ್ಸ್ ಹಾಕಿಲ್ಲ ಅಂದರೆ ಜನರು ತೀರ್ಪು ತಗೋತಾರೆ, ಜನರು ನಮ್ಗೆ ಶಿಕ್ಷೆ ಕೊಡ್ತಾರೆ ಚುನಾವಣೆಯಲ್ಲಿ. ಇವ್ರ ಹತ್ರ ಹೇಳ್ಬಿಟ್ಟು ಹೋಗ್ಬೇಕಾ? ಇವ್ರ ಹತ್ರ ನಾವು ಕೊಡ್ಬೇಕಾ? ನಮ್ಮ ಏನು ದಿನಚರಿ ಇವ್ರ ಹತ್ರ ಕೊಡ್ಬೇಕಾ? ನಾವು ಯಾವ ರೂಟಿಗೆ ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ? ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ BJP. ಅಪೋಸಿಷನ್ ಇದ್ದಾರೆ, ಕೇಳಲಿ, ಟೀಕೆ ಮಾಡಲಿ, ಅವ್ರದ್ದೇನಾದರೂ ಸಲಹೆಗಳಿದೆ ಸ್ವೀಕಾರ ಮಾಡೋಣ. ಸುಮ್ಮನೆ ಟೀಕೆ ಮಾಡೋಕ್ಕಲ್ಲ. ಈಗ ಇವರು ಹಿಂದೆ ಪ್ರವಾಹ ಬಂದಾಗ ಇವರೆಲ್ಲ ಎಲ್ಲಿದ್ರಿ? ಕಲಬುರಗಿಗೆ ಒಂದು ಮಂತ್ರಿ ಕೂಡ ಯೋಗ್ಯತೆ ಇರಲಿಲ್ಲ BJPಗೆ. ಒಂದು ಮಂತ್ರಿ ಕೊಟ್ಟಿದ್ದಾರಾ ಹಿಂದಿನ ಸರ್ಕಾರದಲ್ಲಿ? ಏನು ಮಾತಾಡ್ತಾ ಇದ್ದಾರೆ? ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೋದ ಬಾರಿ BJP ಸರ್ಕಾರ ಇದ್ದಾಗ ಅದಕ್ಕೆ ಜನರಲ್ಲ ಇಷ್ಟು ಭಾರಿ ಬಹುಮತದಿಂದ ನಮ್ಗೆ ಗೆಲ್ಲಿಸಿದ್ರು. ವಿ ಆರ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್, ವಿ ಆರ್ ರೆಸ್ಪಾನ್ಸಿವ್ ಗೌರ್ಮೆಂಟ್. ನಾವು ಮಾಡ್ತೀವಿ. ಇವರು ಇದೇ ತೇಜಸ್ವಿ ಸೂರ್ಯಯೋಗಿ ಹಿಂದುತ್ವ ಅಂತ ಓಡಾಡ್ತಾ ಇದ್ದಾರಲ್ಲ, ಯಾವ ಕಾಲೇಜಲ್ಲಿ ಓದಿದ್ದು, ಯಾವ ಸ್ಕೂಲಲ್ಲಿ ಓದಿದ್ದು? ಕಾನ್ವೆಂಟ್ನಲ್ಲಿ. ಹೌದಾ? ಇವ್ರು ಯಾವುದೋ RSS ಶಾಖೆನಲ್ಲಿ ಓದಿಲ್ಲ, ಇವ್ರು ಕಾನ್ವೆಂಟ್ನಲ್ಲಿ ಓದಬೇಕಂತೆ, ಇವ್ರಿಗೆ ಇಂಗ್ಲೀಷ್ ಗೊತ್ತಾಗಬೇಕಂತೆ, ಇವ್ರು ಒಳ್ಳೊಳ್ಳೆ ಸ್ಕೂಲ್ಗಳಿಗೆ ಕಳಿಸ್ಬೇಕು, ಅಬ್ರಾಡ್ ಹೋಗ್ಬೇಕಂತೆ. ಆದರೆ ಹಿಂದುಳಿದ ವರ್ಗದವರು, ದಲಿತರು, ಅವರಿಗೇನು ಆಗಬಾರ್ದಂತೆ. ಚೆಕ್ ಮಾಡ್ಕೊಳ್ಳಿ, ಇವರೆಲ್ಲ ಇವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಯಾವ್ಯಾವ ಸ್ಕೂಲ್ಗೆ ಯಾವ್ಯಾವ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಅಂತ. ನಿಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಾವೇನು BJP ಅವ್ರಿಗೆ ಅಟೆಂಡೆನ್ಸ್ ಹಾಕ್ಬೇಕಲ್ರಿ? ಜನರಿಗೆ ತಾನೇ ಅಟೆಂಡೆನ್ಸ್ ಹಾಕಬೇಕು. ಅಟೆಂಡೆನ್ಸ್ ಹಾಕಿಲ್ಲ ಅಂದರೆ ಜನರು ತೀರ್ಪು ತಗೋತಾರೆ, ಜನರು ನಮ್ಗೆ ಶಿಕ್ಷೆ ಕೊಡ್ತಾರೆ ಚುನಾವಣೆಯಲ್ಲಿ. ಇವ್ರ ಹತ್ರ ಹೇಳ್ಬಿಟ್ಟು ಹೋಗ್ಬೇಕಾ? ಇವ್ರ ಹತ್ರ ನಾವು ಕೊಡ್ಬೇಕಾ? ನಮ್ಮ ಏನು ದಿನಚರಿ ಇವ್ರ ಹತ್ರ ಕೊಡ್ಬೇಕಾ? ನಾವು ಯಾವ ರೂಟಿಗೆ ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ? ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ BJP. ಅಪೋಸಿಷನ್ ಇದ್ದಾರೆ, ಕೇಳಲಿ, ಟೀಕೆ ಮಾಡಲಿ, ಅವ್ರದ್ದೇನಾದರೂ ಸಲಹೆಗಳಿದೆ ಸ್ವೀಕಾರ ಮಾಡೋಣ. ಸುಮ್ಮನೆ ಟೀಕೆ ಮಾಡೋಕ್ಕಲ್ಲ. ಈಗ ಇವರು ಹಿಂದೆ ಪ್ರವಾಹ ಬಂದಾಗ ಇವರೆಲ್ಲ ಎಲ್ಲಿದ್ರಿ? ಕಲಬುರಗಿಗೆ ಒಂದು ಮಂತ್ರಿ ಕೂಡ ಯೋಗ್ಯತೆ ಇರಲಿಲ್ಲ BJPಗೆ. ಒಂದು ಮಂತ್ರಿ ಕೊಟ್ಟಿದ್ದಾರಾ ಹಿಂದಿನ ಸರ್ಕಾರದಲ್ಲಿ? ಏನು ಮಾತಾಡ್ತಾ ಇದ್ದಾರೆ? ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೋದ ಬಾರಿ BJP ಸರ್ಕಾರ ಇದ್ದಾಗ ಅದಕ್ಕೆ ಜನರಲ್ಲ ಇಷ್ಟು ಭಾರಿ ಬಹುಮತದಿಂದ ನಮ್ಗೆ ಗೆಲ್ಲಿಸಿದ್ರು. ವಿ ಆರ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್, ವಿ ಆರ್ ರೆಸ್ಪಾನ್ಸಿವ್ ಗೌರ್ಮೆಂಟ್. ನಾವು ಮಾಡ್ತೀವಿ.